ಪಂಡಿತ್ರೆ ಪಂಡಿತ್ರೆ ಓ ಏನೋ ದೊಡ್ಡನೆ ಏನ ಪಂಡಿತ್ರೆ ನಾನು ಯಾವಾಗಲೂ ಹೊಟ್ಟೆಗ ಮಗು ಕರ್ಕೋಕ್ಕ ಇಷ್ಟು ಇಸ್ಕೊಂಡು ಹೋಗ್ತಾಯಿದ್ನಲ್ಲ ಅದು ಇವತ್ತು ಅಷ್ಟು ಜಾಸ್ತಿ ಕೊಡು ಪಂಡಿತ್ರೆ. ಅಯ್ಯೋ ಎಷ್ಟು ಗಿತ ಇಸ್ಕೊಳಕ್ಕೆ ಕೊಟ್ಟಿದ್ಯಾ ನೀನು? ಪಾಪ ಅಮ್ಮನ ಬದುಕ್ತಾಳ? ಹಾಂ ಆಯಿತು, ಒಂದು 10-12 ಸತಿ ಇಸ್ಕೊಳಕ್ಕೆ ಕೊಟ್ಟಿದ್ಯಾ? ಹಾಂ ಬೇಡ ಹೋಗು ಬೇಡ ಹೋಗು, ಈ ಸತಿ ಏನನ್ನ ಕೊಟ್ಟರೆ ಸತ್ಯ ಹೋಗ್ತಾಳೆ ಅಷ್ಟೇ. ಅಯ್ಯ ಹೋದ್ರೆ ಹೋಗ್ಕೊಂಡು ಕೊಡು ಪಂಡಿತ್ರೆ, ಬೇಕು. ಹ್ಞೂ ಸರಿ ಇರು. ಇವನ ಹತ್ರ ಸುಮ್ಮನೆ ವಾದ ಮಾಡೋದಕ್ಕಿಂತ ಕರಿಬೆಲ್ಲ ಪೌಡ್ರ್ ಕೊಟ್ಟು ಕಳಿಸೋದೇ ಮೇಲು. ಇಲ್ಲ ಅಂತಂದರೆ ನಾನು ತಲೆಗೆ ತಿಂದಾಕ್ತಾನೆ. ಕರಿಬೆಲ್ಲ ಐತೆ ಹೆಂಗೋನು 15 ಪುಡಿ ಮಾಡಿ ಕೊಟ್ಟರೆ ಆಯಿತು. ಬಲ್ ನನ್ನ ಮಗನು, ನಾನು ಏನು ಅಂದ್ಕೊಂಡಿದ್ನೆ, ಬಲ್ ನನ್ನ ಮಗನು. ಇಲ್ಲ ಈಗ ತಗೊಳಕ್ಕೆ ಕೊಡೋಗು, ತಿಂದರೆ ಹೊಟ್ಟೆಗಿರೋದೆಲ್ಲ ಖಾಲಿ ಆಗ್ಬಿಡ್ತದೆ. ಅದಕ್ಕೆ ನೋಡ್ಕೊಂಡಿದ್ರೆ ನೀವು ಅಂದರೆ ಬಲ್ ಬೇಮೇನಂಕ ಅನ್ಕೊಂಡ್ರಿ ನನ್ನ ಮಗನ. ನೀನು ಕಾಸುಗಳ ಆಮೇಲೆ ಬಂದು ಕೊಡ್ತೀನಿ ಪಂಡಿತ್ರೆ. ಬೇಡ ಹೋಗು, ನಿಮ್ಮ ಅಪ್ಪನ ತಾವು ಇಸ್ಕೊತೀನಿ. ಅಯ್ಯೋ ಬೇಡ ಬೇಡ ಬೇಡ, ನಮ್ಮ ಅಪ್ಪನ ಕೈ ಈ ಸುದ್ದಿ ತಿಳಿದ್ರೆ ನನ್ನೇನು ಬದುಕೋಕೆ ಬಿಡ್ತಾನ? ತುಂಡುಗಳಾಗಿ ಬಿಡ್ತಾನೆ ಅಷ್ಟೇ. ಬೇಡ, ನಾನೇ ಕೊಡ್ತೀನಿ. ಆಯ್ತು ಹೋಗು. ಆವತ್ತೇ ಹೇಳಿದ್ನಿ ಬೇಡ ಬೇಡ, ಯಾವುದೋ ಒಂದು ಮದುವೆಗೆ ಅವ್ನ ಸವಸ ಬೇಡ ಅಂತ ಕೇಳಬೇಕಲ್ಲ ಬೇವರ್ಸಿ ಮುಂದೆ ನೀನು. ಇವಾಗ ನೋಡ್ದಾ? ಅವನಾಗ ಮೋಸ ಮಾಡಲ್ಲಮ್ಮ, ಅವ್ನು ನನ್ನೇ ಮದುವೆ ಆಗ್ತಾನೆ ಅಂತಂದೆ. ಅವ್ನು ಸರೋಜಿನ ಕಟ್ಕೊಂಬನ್ನು, ಇವಾಗ ಇನ್ನೊಬ್ಬಳು ಬೇಕು ಅಂತ ಅವನೇ. ಇಂಥ ಮೋಸಗಾರನ ಅಂತ ನಂಗೇನಮ್ಮ ತಿಳಿದು? ನಂಗೇನು ತಿಳಿದು ಹೇಳು ನೋಡ. ಇವಾಗೂ ಟೈಮೇನು ಮೀರಿಲ್ಲ. ಆ ಹೊಟ್ಟೆಗಿರೋ ಮಗುನ ತೆಗೆದಾಕ್ಬಿಟ್ಟು ಯಾರನ್ನ ಮದುವೆಗೆ ನಿನ್ನ ಜೀವನ ನೀನು ನೋಡ್ಕೊ. ಅವ್ನು ಕಂತ್ರಿ ನನ್ನ ಮಗನವನು, ಕಮ್ಮಿ ಆದ ನನ್ನ ಮಗನಲ್ಲ ಅವನು. ನಾನು ತೆಗ್ಸಲ್ಲಮ್ಮ, ನಾನು ತೆಗ್ಸಲ್ಲ. ನಾನು ಹಣೆ ಬರ ಹೆಂಗಿದ್ರೆ ಹಂಗಾಗಲಿ, ನಂಗೆ ಮಗು ಬೇಕು. ಎಷ್ಟು ಕಿತ ತೆಗ್ಸಾಕಿರೋದು? ನಂಗೆ ಮಗು ಬೇಕಂದ್ರೆ ಬೇಕು. ಕೇಳ್ದೋಕೆಲ್ಲ ಏನಂತ ಹೇಳ್ತೀಯ? ಈ ಮಗುಗೆ ಅಪ್ಪನ ಯಾರು ಅಂತಂದ್ರೆ ಏನು ಹೇಳ್ತೀಯ ನೀನು? ಏನು ಹೇಳ್ತೀಯ? ಮಾತಾಡೆ, ಏನು ಹೇಳ್ತೀಯ? ನಾನು ಅವನಿಗೆ ತಾಳಿ ಕಟ್ಸ್ಕೊತೀನಿ ಅವನಿಗೆ ತಾಳಿ. ಅವನೇ ಈ ಮಗು ಕಪ್ಪನು. ಕನ್ಸು ತಾಳಿ ಕಟ್ತಾನೆ ಅವನು. ತಾಳಿ ಕಟ್ಟಿ ಅವ್ನ ಮಕ್ಕ ನೋಡ, ಅವ್ನ ಮಕ್ಕ ಮುಚ್ಚೋಕ, ಅವನಿಗೆ ಬಿತ್ತೋಕ. ನೀನು ಮಾಡೋದು ಒಂದೊಂದು ಕೆಲಸಗಳೆಲ್ಲ. ಸುನಂದಿ ಅದೇ ಸುನಂದಿ ಹಂಗೆ ಕೂತ್ಕೊಂಡಿದ್ಯಾ? ಇನ್ನೇನು ಕೂತ್ಕೊಬೇಕಪ್ಪ? ಇನ್ನೇನು ಕೂತ್ಕೊಬೇಕಂತ ನೀನು ಮಾಡಿರೋ ಗನಂದಾರಿ ಕೆಲ್ಸಕ್ಕ? ಹೌದು ಜಯಮ್ಮ, ಇವಾಗ ಏನಾಯ್ತು ಅಂತ ಯಾಕೆ ಹಿಂಗೆ ಬಡ್ಕೊಂತ ಇದೆಯಾ? ನನ್ನ ಮಗಳು ಬಾಳೆ ಹಾಳು ಮಾಡಿ 3 ದಾರ ಕುಡಿಸ್ಬಿಟ್ಟಲ್ಲ ನೀನು. ಏನು ಮಾಡೋದು ಇವಾಗ? ನಾನು ಅವಳು ಹಾಕ್ಕೊಂಡು ಏನು ಮಾಡೋದು ಹೇಳು? 4 ತಿಂಗಳು ಬಸ್ರಿ ಬೇರೆ. ನೀನು ನೋಡಿದ್ರೆ ಈ ಆಟಗಳು ಆಡ್ತಾ ಇದೆಯಾ? ಇವಾಗ ನಾನೇನು ಆಟಗಳು ಆಡಿದ್ನೆ? ನೀನೇನು ಆಟಗಳು ಆಡ್ತಾ ಇಲ್ಲ ತಾನೆ? ಅವ್ಳಿಗೆ ತಾಳಿ ಕಟ್ಟೆ ನಿಮ್ಮ ಮನೆಗೆ ಕರ್ಕೊಂಡೋಗಿಕ್ಕೋ. ನಮ್ಮ ಮನೆಗೆ ಮಾತ್ರ ಈಗ ಕೂತು. ನಾಳೆ ಬೆಳಗ್ಗೆ ಮಗು ಆದರೆ ನಾನು ಅದ್ರ ಅಪ್ಪನ ಯಾರು ಅಂತ ಕೇಳಿದ್ರೆ ನಾನೇನು ಹೇಳಿ? ನಾನು ಅವಳು ಕೇಳಿದ್ ನೀವು ತೆಗ್ಸಾಕು ಬೇಡ ಅಂತ. ಎಷ್ಟಿತ ತೆಗ್ಸಾಕೋದ? ಹೇಳಿ ತೆಗ್ಸಾಕೋದ? ಸುನಂದಿ ಇಂದ ಈ ಮೈಸೂರು ಪಾಕ್ ತಿನ್ನು. ಶೆಟ್ರಂಗದಾಗ ಇವಾಗ ಜೋಡಿಸ್ತಾ ಇದ್ನೋ, ತಗೊಂಬನ್ನಿ. 1 ರೂಪಾಯಿ ಒಂದೊಂದು. ಇಂದ ತಿನ್ನು. ಇವಾಗ ಬಸ್ರಂಗ್ಸಲ್ಲ ನೀನು, ಬ್ಯಾಮೆ ಇರ್ತದ, ತಿನ್ನು. ನನಗೇನು ಬೇಡ, ನಂಗೆ ಕತ್ಕ ತಾಳಿ ಕಟ್ಟು ಅಷ್ಟೇ. ನಾನು ಕೇಳ್ತಾ ಇರೋದು ನಿನ್ನ, ನಾನು ಇನ್ನೇನು ಕೇಳ್ತಾ ಇಲ್ಲ. ತಿನ್ನು, ಕಟ್ತೀನಿ. ತಿನ್ನು. ನೀನಾಗಾನ ನೋಡಪ್ಪ, ನಾನು ಒಳ್ಳೆ ಮಾತಾಗ ಹೇಳ್ತಾ ಇದ್ದೀನಿ. ನೀನಾಗಾನ ನನ್ನ ಮಗಳ ಕೈನ ತಾಳಿ ಕಟ್ಟಿಲ್ಲ ಅಂತಂದರೆ ನಾನು ನ್ಯಾಯ ಪಂಚಾಯತಿ ಸೇರಿಸ್ಬೇಕಾಗ್ತದೆ. ನೋಡ್ಕ ಆಮೇಕ. ಅಯ್ಯೋ ಇಲ್ಲ, ಕಲ್ದಿರೋ ಮಧ್ಯಮ್ಮ ಮದುವೆ ಆಗ್ತೀನಿ. ಕಲ್ದಿರೋ ಇವಾಗ 4 ತಿಂಗಳು ಬಸ್ರಿ ಆಗಿರೋ ತಾನೇ ನೀವು ತಾಳಿ ಕಟ್ಟು ಅಂತ ಇರೋದು. ಕಟ್ತೀನಿ, ಕಲ್ದಿರೋ. ಇನ್ನೊಂದು 2 ದಿವಸ ಟೈಮ್ ಕೊಡು ನಂಕ. ನಾನು ಹೇಳಿದ್ದೀನಿ ಬೇಡ ಅಂತ. ತಿರ್ಗಾ ಬೇಕು ಅಂತ ಅವಳೆ. ಬೇಡಪ್ಪ, ಆಗಲಿ ಮಗು ಆಗಲಿ. ಏನಣ್ಣ ಅವಳ್ಕ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು ನಾನು? ಏನು ಮಾಡೋದು ಹೇಳು? ಅವಳಿಗೆ ಬುದ್ಧಿಲ್ಲ. ನಿನ್ನೇ ನಂಬ್ಕೊಂಡಿದ್ಲಲ್ಲ, ಅವಳಿಗೆ ಬುದ್ಧಿಲ್ಲ. ಸುನಂದಿ ತಿನ್ನು. ಅಯ್ಯ ಅಮ್ಮುಜಮ್ಮನ ಹತ್ರ ಹೋಗಿ ಒಂದಿಷ್ಟು ಉಪ್ಪಿನಕಾಯಿ ಇಸ್ಕೊಂಬತ್ತೀನಿ, ತಿನ್ನು. ನಮ್ಮನೆ ಹತ್ರ ಕೂತಾ ಇದೆಯಾ? ಏನು ಕೂತೀಯಾ? ಏನಣ್ಣ ಬಾಯಿಗೆ ಬಿಟ್ಬಿಟ್ಟೆ? ಇನ್ನೇನಿಲ್ಲ, ನಮ್ಮ ಅಮ್ಮನ ಬಾಯಿ ತೆಳೆದಲ್ಲ. 2 ದಿವಸ ಟೈಮ್ ಹೇಳಿದ್ಯಲ್ಲ ತಾಳಿ ಕಟ್ತೀನಿ ಅಂತ. ನಾನಾಕ ನಿಮ್ಮ ಅಮ್ಮನ ಕೈಲಿ ಹೋಗಿ ಒಂದಷ್ಟು ಉಪ್ಪಿನಕಾಯಿ ಇಸ್ಕೊಂಬರ್ತೀನಿ. 2 ದಿವಸದೊಳಗಡೆ ನನ್ನ ಮಗಳಿಗೆ ತಾಳಿ ಕಟ್ಟಿಲ್ಲ ಅಂತಂದರೆ ಆಮೇಲೆ ಕದೆ ನಿಂಕ. ದೊಡ್ಡನೆ ಏನು ಸುನಂದಿ? ತಿನ್ನು, ಮೈಸೂರು ಪಾಕ್ ತಿನ್ನು. ಇನ್ನು ಏನೇನು ಬೇಕು ಕೇಳು, ತಂದ್ಕೊಡ್ತೀನಿ. ತಿನ್ಕೊಂಡು ಆರಾಮಾಗಿರು. ಇವೆಲ್ಲ ಬೇಡನಕ, ನಂಗೆ ತಾಳಿ ಕಟ್ಟು. ಹೇಳಿದ್ನಲ್ಲ ಇನ್ನೊಂದು 2 ದಿವಸ ಟೈಮ್ ಕೊಡು ಅಂತ. ತಿನ್ನು. ಅಂಬುಜಮ್ಮ ಏನಮ್ಮ ಜಮ್ಮ ಅಪ್ರೂಪ ಆಗೋಗ್ಬಿಟ್ಟಿದ್ಯಾ? ನಮ್ಮ ಮನೆ ಕಡೆ ಬರೋದು? ಅಯ್ಯೋ ಹಿಂಗೆ ಕೆಲ್ಸಕ್ಕೆ ಕೊಟ್ಟಿರ್ತೀನಲ್ಲ, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋದು. ಮನೆಗೆ ಬಂದರೆ ಆ ಕೆಲಸ ಈ ಕೆಲಸ ಇದ್ದೇ ಇರ್ತದಲ್ಲಮ್ಮ. ಮಗಳಿಗೆ ನಮ್ಮ ಮದುವೆ ಸೆಟ್ ಆಯ್ತೇನೋ? ಅಯ್ಯೋ ಇವಾಗ ಯಾವ ಮದುವೆನಮ್ಮ? 32 ವರ್ಷ ಯಾರು ಮಾಡ್ಕೊಂಡು ಹೋಗ್ತಾರೆ? ಅಯ್ಯ ಅಕ್ಕಂತಕ್ ತಕ್ಕನದು ಬಂತೆ, ಯಾವುದೋ ಒಂದು ಇರ್ತದೆ ಮಾಡಮ್ಮ. ಏನು ಎಷ್ಟು ದಿನ ಅಂತ ಇಕ್ಕಂತೀಯ ಮಗಳ ಮನೆಗ? ದೊಡ್ಡ ಸೊಸೆ ಬಂದೇನಮ್ಮ ಊರಿಂದ? ಇನ್ನೂ ಬಂದಿಲ್ಲಮ್ಮ, ಹೋಗಿ ಕರ್ಕೊಂಬರ್ಬೇಕು. ಉಪ್ಪಿನಕಾಯಿ ರೋಸ್ ಕೊಡಮ್ಮ, ಯಾಕೋ ಬಾಯಿ ಕೆಟ್ಟೋಗುತ್ತೆ. ನಮ್ಮೂರ ಪೈಕಿ ನೀನು ಒಬ್ಬಳೇ ನೋಡಿ ಚೆನ್ನಾಗಿ ಉಪ್ಪಿನಕಾಯಿ ಹಾಕೋದು, ಇನ್ಯಾರು ಹಾಕಲ್ಲ. ಅಯ್ಯ ಇವಾಗ ಮಾವಿನಕಾಯಿ ಕಾಲ ಅಲ್ಲ, ಯಾರೋ ನಿಂಗೆ ಬಂದು ಕೇಳ್ತಾರೆ, ನಮ್ಗೆ ಬೇಕಾದವರು ಅಂತ ಹಾಕಿದ್ದೀನಮ್ಮ, ದಂಡಿಗೆ ಹಾಕಿದ್ದೀನಿ, ಕೊಡ್ತೀನಿ ಬಿಡು. ಅದೇವಿ ನಿಮ್ಮ ಜೊತೆಗೆ ಕೆಲ್ಸಕ್ಕೆ ಬರ್ತಾಳೇನು? ನಮ್ಮ ಜೊತೆಗೆ ಬರ್ತಾಳೆ. ಈ ನಡುವೆ ಹಬ್ಬಕ್ಕೆ ಕಾಣಿಸಲ್ಲ, ಎತ್ತದ ಊಟದ ಮನೆಗೆ ಬಿಟ್ಟಾಳೆ. ಊಟದ ಮನೆಗ ಅವ್ರ ಅಮ್ಮ ನೋಡ್ಕೊಂತಾಳಂತೆ, ಅದಕ್ಕೆ ಊಟದ ಮನೆಗೆ ಬಿಟ್ಟವಳೆ. ನಿಮ್ಮ ಮನೆಗೆ ಕೆಲ್ಸಕ್ಕೆ ಬರೋವಾಗ ನೀನು ಕೂಡ ಅಷ್ಟೇ ಇಷ್ಟ ತಿನ್ನಕ್ಕ. ಇವಾಗ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಇನ್ನೇನಮ್ಮ ಸರಸ್ವತಿ ನೀರ್ಗಿರಿ ಎಟ್ಕೊಂಡವಳೇನೋ?
ಹ್ಞೂ 2 ತಿಂಗಳು ಇವಾಗ. ಓ ಹೌದಾ, ಎಲ್ಲ ನೋಡ್ಕೊಳ್ಳಿ ಬಿಡಮ್ಮ. ಯಮ್ನ ನಿಮ್ಮ ಚಿಕ್ಕ ಸೊಸೆ? ಅಯ್ಯೋ ಅವಳೇನಿಲ್ಲಮ್ಮ, ಅವಳೇನಿಲ್ಲ. ಏನು ಮಾಡೋದು ಹಿಂಗೆ, ಹಣೆ ಬರಗ್ಲು ಏನು ಮಾಡೋಕ್ಕಾಗಲ್ಲ. ಆತದ್ ಬಿಡು ನಿಧಾನ್ಗ, ಏನು ಮಾಡೋಕ್ಕತ್ತದೆ. ಓ ದಯಮ್ಮ, ಓ ಏನು ಸರಸ್ವತಿ ಬಾ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಹ್ಞೂ ಚೆನ್ನಾಗಿದ್ದೀನಮ್ಮ. ಅಂಬುಜಮ್ಮ ನೀನೇನೋ ಕೇಳ್ಬೇಕಂತಮ್ಮ. ಅಯ್ಯೋ ಬಾರಮ್ಮ, ಎಷ್ಟೊತ್ತು ನಿಂತ್ಕೊಂಡು ಮಾತಾಡ್ತೀಯ, ಕೂತ್ಕೋ ಬಾ. ಅಲ್ಲ ನಿಮ್ಮ ಸೌತಿ ಗೌರಮ್ಮನು ಅವಳಲ್ಲ, ಅವಳಿಗೆ ಎಲ್ಲಿ ಬಂತಮ್ಮ ಅಷ್ಟು ದುಡ್ಡು? ಆ ಮನೆ ಅಬ್ಬಬ್ಬಬ್ಬಬ್ಬ, ಹೋಗು 1/2 ಎಕರೆ ಅದೇನೋ ಆ ಮನೆ. ಹಾಂ, ಅಷ್ಟು ದೊಡ್ಡ ಮನೆ ತಗೊಂಡವಳೆ, ಇವಾಗ ಏನೋ ಜಮೀನು ತಗೊಂಡೋಗಿ ಓಡಾಡ್ತಾವ್ರಂತೆ. ಎಲ್ಲಿಂದ ಬಂತೆ ಅಮ್ಮ ದುಡ್ಡು? ನೀವೇನೇನು ಕೊಟ್ರೇನೋ ಜಮೀನು ತಗೊಂಡೋಗಿ ಓಡಾಡ್ತಾವ್ರೆ? ಯಾರು ಅಂದಿದ್ದು ನೀವು ಕೂಡ? ಅಯ್ಯೋ ಊರಾಗ ಎಲ್ಲರೂ ಅನ್ಕೊಂತಾನೆ ಅವ್ರೆ, ಜಮೀನು ತಗೊಂತಾರಂತೆ. ನಾನು ಯಾವಾಗಲೂ ಕೂಲಿಗೆ ಹೋಗೋಕ್ಕಾಗ್ತದ ಅಂತ. ಅದೇ ನಿಂಗೆ ತಿಳಿದೆ? ಇಲ್ಲಮ್ಮ, ನೀನು ಅಂದಿದ್ದು. ಹೋಗು ಒಡವಿಗಳು ನೋಡ್ಬೇಕಮ್ಮ, ಎಷ್ಟು ಒಡವಿಗಳು ತಗೊಂಡವಳು ಅವಳು. ಹಾಂ, ಸಾವಿತ್ರಿ ಇಲ್ಲ, ಸಾವಿತ್ರಿ ತಂಗಿ ನಾವು ಚಿಕ್ಕವಂತ ರುದ್ರಂಗೆ ಮಾಡ್ಕೊತಾರಂತೆ. ಹೆಂಗೆ ಮಾಡ್ಕೊತಾರೆ ನಾನು ನೋಡ್ತೀನಿ. ನಮ್ಮ ನಾದಿನಿ ಕೇಳಿ ಕಳ್ಸಿದ್ದೀನಿ, ಬರಲಿ ಅವಳು ಕೇಳ್ತೀನಿ ಸರಿಯಾಗಿ. ಓಹೋ ಇಷ್ಟಿಂದ ಇಲ್ಲ, ಇವಾಗ ದುಡ್ಡು ಕಾಸು ಬಂದ್ಬಿಟ್ಟದೆ ಅಂತ ಮಗಳು ಕೊಟ್ಟು ಮದುವೆ ಮಾಡೋದು. ಅಬ್ಬಬ್ಬಬ್ಬ ಏನು ಚೆನ್ನಾಗಿಲ್ಲಮ್ಮ. ಅಯ್ಯೋ ಅವನವನಲ್ಲ, ಅವ್ನು ರುದ್ರನು ಬೋಲೆ ಮುಂಡೆ ಮಗನಮ್ಮ. ನೋಡ್ಕೊಂಬರ ಅಂತಂದ್ರೆ ಸುಟ್ಕೊಂಡೇ ಬರ್ತಾನೆ. ಅಬ್ಬಬ್ಬಬ್ಬ ಏನು ಬುದ್ಧಿ, ಏನು ಕತೆ ಅವನ್ಗ. ಹಾಂ, ನಿನ್ನ ಮಕ್ಕಳಿಗಿಲ್ಲಮ್ಮ ಬುದ್ಧಿ, ಅವನಿಗೆ ಬೋಲೆ ಬುದ್ಧಿರಮ್ಮ, ಬೋಲೆ ಬುದ್ಧಿ. ಕೇಡ್ಗಾಳ್ಕ ನಾಯಿ ಮತ್ತೆ ಇರ್ತಂತೆ, ಹಂಗಾಯ್ತು. ಅವನ ಬುದ್ಧಿ ಇದ್ರೆ ಅವನ ಹತ್ರ ಇರಲಿ ಬಿಡು, ನಮ್ಗೇನಾಗಬೇಕು. ಅದು ಸರಿ ಅನ್ನು. ದಯಮ್ಮ ಏನೇನು ಮಾತಾಡೋಕೆ ಏನಿಂದ ಕಲ್ದಿ ಕೂತ್ಕಳೆ. ದಮ್ಮ ನಿಮ್ಮ ಬಾಯಿ ತಂದಿಡ, ನನ್ನ ದಯಮ್ಮನ ಏನೋ ತೇಬೇಕು ನಾನು. ನಿಮ್ಮ ಬಾಯಿ ತಂದಿದ್ದಿಳ ತಡೆ, ಇಲ್ಲ ಅಂತಂದೆ ನೋರ. ದಯಮ್ಮ ಅವತ್ತು ನೀವು ನಮ್ಮ ಹುಡ್ಕ ಮಾವಿನಕಾಯಿ ಕಿತ್ಕೊಂಡು ಹೋಗಕ್ಕೆ ಬಂದಿಡಲ್ಲ, ಅವಾಗ ನೀನು ಅಯ್ಯೋ ಏನಮ್ಮ. ಹ್ಞೂ ಕಿತ್ಕೊಂಡ್ಬಂದ್ಬಿಟ್ನಿ. ಅಂಬುಜಮ್ಮ ಬಿರಿನ್ರಷ್ಟು ಉಪ್ಪಿನಕಾಯಿ ಕೊಡಮ್ಮ, ಓದ್ತೀನಿ ನಾನು, ಹೋಗ್ಬೇಕು. ಕೂತ್ಕ ಹೋಗಿ ಅಂತೆ. ಅವತ್ತು ನೀನು 2 ಜೊತೆಗಿದ್ದಿದ್ದೆಲ್ಲ, ಏನು 2 ಜೊತೆಗಿದ್ದೆ ಹೇಳಮ್ಮ. ದಯಮ್ಮ ನಾನಾ ಈ ಊರಾಗ ಒಂದು 5-6 ಜನ ಹೆಂಗಸು ಬಂದಿದ್ರು, ಅವರು ನಾನು ಎಲ್ಲ ಹೋಗಿದ್ದಿದ್ದು ನಿಮ್ಮೂರ್ಕ ಮಾವಿನಕಾಯಿ ಕೇಳಕ್ಕ. ಯಾಕ? ಹ್ಞೂ ನಂಗೆ ಎಲ್ಲ ಜ್ಞಾಪಕ ಅದೇ. ನೀನು ಪತೇಳಪ್ಪನು ಪತೇಳಪ್ಪನ ಮೀಟೆ ಎಷ್ಟು ತಪ್ಪಾಯ್ತು. ನಿನ್ನ ಮಕ ಇಕ್ಕೊಂಡವನೇ ಪತೇಳಪ್ಪನ. ಆಮೇಲೆ ಒಳವೇ ಜೀವನ ತಾಡ ಅಂತ ಏತಾಡಿಲ್ಲ ನೀವು ಅಲ್ಲಿ ಅವತ್ತು? ಏನದು? ಅವತ್ತು ನಾನು ಹುಡುಕ ಹೋಯ್ನಲ್ಲ, ಅವಾಗ ಪತೇಳಪ್ಪನು ಜಯಮ್ಮನು ಅಳೆ ನನ್ನ ಮಾಮಕಾಯಿ ಕಿತ್ಕೊಂತಾಳೆ, ಮಡಕೆಳಗ ಕೂತಂತಾಳೆ. ಇಬ್ರು ಕೂತಂತು, ಮಕ ಇಕ್ಕೊಂಡು ಕೂತಂತಾಳೆ. ಪತೇಳಪ್ಪನ ಮೀತೆ ದಯಮ್ಮನ ಮೂತಿ ತಾತ ತಿಳ್ತಾಯ್ತೆ. ಅಯ್ಯೋ ಎಷ್ಟು ತಪ್ಪಳು ಮೀತೆ ತುತ್ತಾಳ ದಯಮ್ಮನ್ಕ. ಅದೆಲ್ಲ ನೋಡಿದ್ ನೀನು? ಅಯ್ಯ ಅದೆಲ್ಲ ನೋಡ್ದೆ? ಓ ನಮ್ಮಳಗ ನಮ್ಮನೆ ಹಿಂದ್ಗಡೆ ಮಾಮಡ ಐತಲ್ಲ, ಅಲ್ಲಿ ತುತ್ತಂದು ನಾನು ಮಾಮಕಾಯಿ ಕಿತ್ತೈತೆ. ಅವಾಗ ದಯಮ್ಮನೇನು ಪತೇಳಪ್ಪನು ಇತ್ತಳು, ನಾನು ನೋಡಿದ್ನೆ. ಹೌದೇನಮ್ಮ ಜಯಮ್ಮ? ಅದೇ ತೋರ್ಲಿ ಜಯಮ್ಮನ ಓಡ ಬತ್ತಳು ಮನೆಗೆ ಓಡ ಬತ್ತಳು.